ಹಲೋ ಎವ್ರಿವನ್. ಈಗ ನಾನೊಂದು ರೀಸನಿಂಗ್ ಮಾಕ್ ಟೆಸ್ಟ್ ಅನ್ನ ಹಾಕಿ ತೋರಿಸ್ತೇನೆ. ಯಾಕೆ ಅಂತಂದ್ರೆ ಇದು ನಿಮಗೆ ಬರಲ್ಲ ಅಂತಲ್ಲ, ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಅಂತ. ಈಗ ಹೇಗೆ ಅಂತಂದ್ರೆ 100% ಫಿಕ್ಸು. SSC ಎಲ್ಲ ಎಕ್ಸಾಮ್ ಅಲ್ಲೂ ಒಂದು ಹಂತದಿಂದ ಅವರು ಸೆಕ್ಷನ್ ಟೈಮರ್ ನ ಹಾಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಇಯರ್ ನೋಟಿಫಿಕೇಶನ್ ಅಲ್ಲಿ SSC GDಗೂ ಕೂಡ ಸೆಕ್ಷನ್ ಟೈಮರ್ ಬರೋದು ಫಿಕ್ಸ್. ಇಲ್ಲಿ 18 ನಿಮಿಷ ಅಂತ ತೋರಿಸ್ತಾ ಇದೆ, 18 ನಿಮಿಷ ಒಂದು ಸೆಕ್ಷನ್ಗೆ ಅಂತ. ಆಕ್ಚುಲಿ ನಿಮಗೆ ನೀವು ಡಿವೈಡ್ ಮಾಡ್ಕೊಂಡ್ರೆ ಒಂದು 20 ನಿಮಿಷ ನೀವು ಯೂಸ್ ಮಾಡ್ಬೋದು ಎಕ್ಸಾಮ್ ಅಲ್ಲ, ಇದು ರೀಸನಿಂಗ್ ಮತ್ತೆ ಮ್ಯಾಥ್ಸ್ಗೆ. ಬಟ್ ಈಗ ಏನು ಈಗ ಕೊಡ್ತಾ ಇರೋ ಮ್ಯಾಥ್ಸ್ ಇದು ನೀವು ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ನೋಡಿದ್ರೆ ಅದರಲ್ಲಿ ಅಷ್ಟಿದೆ. ಬಟ್ ಮ್ಯಾಟರ್ ಏನಂತಂದ್ರೆ ನೀವು 15 ನಿಮಿಷದಲ್ಲಿ ಸಾಲ್ವ್ ಮಾಡೋದನ್ನ ಕಲಿಲೇಬೇಕು. ಯಾಕಂತಂದ್ರೆ ಸೆಕ್ಷನ್ ಟೈಮರ್ ಇನ್ಕ್ಲೂಡ್ ಆಗೇ ಆಗತ್ತೆ ಈ ಸರಿ. ಸೊ ನಾನು ನಿಮ್ಗೆ ಸಿಂಪಲ್ ಆಗಿ ಯಾವ ತರ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಕು, ನನ್ನ ಹತ್ರ ಪಾಸಿಬಿಲಿಟಿ ಇದೆ ಏನಂತಂದ್ರೆ ನಾನು ಅಷ್ಟು 15 ನಿಮಿಷದಲ್ಲೇ ಮಾಡ್ತೀನಿ. 15 ನಿಮಿಷ ಸಾಕು ನನಗೆ ಪೂರ್ತಿ ಕಂಪ್ಲೀಟ್ ಮಾಡ್ಲಿಕ್ಕೆ. ಬಟ್ ನಾನು ನಿಮಗೆ ಎಲ್ರಿಗೂ ನನ್ನ ತರನೇ ಫುಲ್ ನಂಗೆ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ, ಹಾಗಾಗಿ ನಾನು ಮಾಡಬಲ್ಲೆ. ಸೊ ನಾನೇನ್ ಮಾಡ್ತೀನಿ, ನಿಮಗೆ ಯಾವ್ದನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಕು, ಯಾವಾಗ ಹೆಂಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋಬೇಕು, ಆಮೇಲೆ ಹೇಗೆ ಅದನ್ನ ಟ್ಯಾಕಲ್ ಮಾಡಬೇಕು, ಇದನ್ನ ನಾನು ನಿಮಗೆ ಹೇಳ್ಕೊಡೋದಕ್ಕೆ ಬಂದಿದ್ದು. ಅಂದ್ರೆ ಫಸ್ಟ್ ಟೈಮ್ ಸ್ಕಿಪ್ ಮಾಡಬೇಕು, ಅಷ್ಟು ಕಂಪ್ಲೀಟ್ ಮಾಡಬೇಕು, ನೆಕ್ಸ್ಟ್ ಬಂದು ಅದನ್ನ ಕಂಪ್ಲೀಟ್ ಮಾಡಬೇಕು ಉಳಿದಿರೋದನ್ನ. ಸೊ ಆ ತರ ಮೆಥಡ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ಹೇಗೆ ಟ್ಯಾಕಲ್ ಮಾಡಬೇಕು 15 ನಿಮಿಷದಲ್ಲಿ ರೀಸನಿಂಗ್ ಅನ್ನ. ಸೊ ನಾನು ಮ್ಯಾಥ್ಸ್ ಅನ್ನು ನಿಮಗೆ ಹೇಳ್ಬೋದಿತ್ತು. ಮ್ಯಾಥ್ಸ್ ಅಲ್ಲಿ ನಂಗೆ ಏನ್ ಬೇಕಂತಂದ್ರೆ ಇಲ್ಲಿ ನಂಗೆ ಒಂದು ಟಚ್ ಪ್ಯಾಡ್ ಪೆನ್ ಬೇಕು, ನನ್ನ ಹತ್ರ ಅದು ಈಗ ಸದ್ಯಕ್ಕಿಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ತಿದ್ದೆ, ರೀಸನಿಂಗ್ ಗೆ ನನಗೆ ಪೆನ್ನು ಬೇಡ. ಏಕೆ ಪೆನ್ ಬೇಡ ಅಂತಂದ್ರೆ ನಾನು ಯಾವುದೋ ಕೋಡಿಂಗ್ ಡಿಕೋಡಿಂಗ್ ಇರ್ಬೋದು, ನಂಗೆ ಇದ್ರಲ್ಲೇ ಕಣ್ವ್ಯೂ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ಹೆಂಗೆ ಸಿಲೋಸಿಸಮ್ ಕೂಡ ಇರ್ಬೋದು, ಇದನ್ನೆಲ್ಲ ನಾನು ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ನನ್ನ ಹತ್ರ ಟ್ರಿಕ್ಸ್ ಇರೋದೇ ಬೇರೆ, ಅಂದ್ರೆ ನಾನು ಸ್ಟಡಿ ಮಾಡಿರೋದೇ ಬೇರೆ ತರ, ನಿಮ್ ತರ ಸ್ಟಡಿ ಮಾಡಿಲ್ಲ. ನೀವು ಕನ್ನಡದಲ್ಲಿ ಕೆಲವೊಂದು ಟೀಚರ್ಸ್ ಹತ್ರ ಸ್ಟಡಿ ಮಾಡಿರ್ತಾರೆ, ಹಾಗಾಗಿ ನಿಮಗೆ ಕಷ್ಟ ಆಗತ್ತೆ. ಸೊ ಆ ತರ ವೇಗಳನ್ನ ಹೇಳ್ಕೊಡಲ್ಲ ಇವರು, 1 ಲೈನ್ 2 ಲೈನ್ ಅನ್ಕೊಂಡು ನಿಮ್ಗೆ ಪೆನ್ ಬೇಕಾಗುತ್ತೆ. ಬಟ್ ಏನಂತಂದ್ರೆ ನಾನು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರ್ಬೋದು, ಹಾಗೆ ಬ್ಲಡ್ ರಿಲೇಶನ್ಶಿಪ್ ಇರ್ಬೋದು, ಈ ತರದವೆಲ್ಲ ಮಾಡಕ್ ಹೋಗಲ್ಲ. ಯಾಕಂತಂದ್ರೆ ಪೆನ್ ಬೇಕು ನಂಗೆ, ಇಲ್ಲಿ ನಿಮ್ಗೆ ತೋರಿಸ್ಬೇಕು. ಬೇಕಾದ್ರೆ ಮಾಡೋದಾದ್ರೆ ಲಾಸ್ಟಿಗೆ ನಾನು ಇಲ್ಲಿ ಹಾಳೆಲ್ ಮಾಡಿ ಟಿಕ್ ಮಾಡೋದು ತೋರಿಸ್ತೇನೆ, ನಾನು ಮಾತಾಡ್ತೀನಲ್ವ ಹಾಗೆ. ಓಕೆ, ಸೊ ಸ್ಟಾರ್ಟ್ ಮಾಡುವ. ನಂಗೆ ಇಂಗ್ಲಿಷ್ ಕಂಫರ್ಟೇಬಲ್ ಆಗುತ್ತೆ, ಏನ್ ಮಾಡುವ? ಇರ್ಲಿ, ಕನ್ನಡದಲ್ಲೇ ಕೊಡುವ. ಕನ್ನಡದಲ್ಲಿ ಕೊಡ್ತಾ ಇರ್ಬೇಕಾದ್ರೆ ನಂಗೆ ಇನ್ ಕೇಸ್ 15 ನಿಮಿಷದೊಳಗೆ ಆಗಿಲ್ಲ ಅಂದ್ರೆ 15 ನಿಮಿಷದೊಳಗೆ ಆಗುತ್ತೆ. ಯಾಕಂತಂದ್ರೆ ನಾನು ಇದನ್ನ ಮಾಡಲ್ವಲ್ಲ, ಯಾವ್ದನ್ನ ಲೆಂದಿ ಕ್ವಶನ್ ಓದೋದಕ್ಕೆ ನಂಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಕನ್ನಡದಲ್ಲಿ ಮಾಡಿದ್ರೆ. ಸೊ ನಾನು ಕನ್ನಡ ಮಾತಾಡಬಲ್ಲೆ. ಎಕ್ಸಾಮ್ ನಾನು ಅಟೆಂಡ್ ಮಾಡಿ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಆಗಿರೋದ್ರಿಂದ CGL ಗೆ ಅಟೆಂಡ್ ಮಾಡಿ. ಸೊ CGL ಕನ್ನಡ ಇಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇಟ್ಸ್ ಓಕೆ. ಓಕೆ, ಇಲ್ಲಿ ಇದನ್ನ ಇದು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಸಿಂಪಲ್. 7, 5, 12. ನಂಗೆ ಹೆಂಗ್ ಗೊತ್ತು 7, 5, 12 ಅಂತ? G ಅಂದ್ರೆ 7. ನಾನು ಅಷ್ಟು ಪ್ರಾಕ್ಟೀಸ್ ಆಗಿದೆ, ಹಂಗೆ ಕಲಿಬೇಕು. ನೀವು ಅದು ಹೇಗೆ ಕಲಿಬೇಕಂತಾನು ಹೇಳ್ಕೊಡ್ತೀನಿ. 7, 5, 12. ಆಮೇಲೆ 1, 5, 6. ಓಕೆ, 25, 5 ಎಷ್ಟಾಯ್ತು? 1 + 4 D ಬರಬೇಕು. ಓಕೆ, D ಬರಬೇಕು. 25, 6 ಎಷ್ಟು? 30. ಸಾರಿ, 25, 6 ಎಷ್ಟಾಗುತ್ತೆ? 31 ಆಗುತ್ತೆ. 31 ಹೇಗಾಗುತ್ತೆ ಇಲ್ಲಿ? ಸಾರಿ, 25, 5 ಆಗ್ಬೇಕು. ಸೊ 30 ಆಗುತ್ತೆ. ಇಲ್ಲಿ 5 ಇದೆಯಲ್ವಾ, 5 + 5 ಇದೆ, G + 5 ಇದೆ. ಸೊ Y + 5 ಬರಬೇಕು. 5 ಬಂದಾಗ ಏನಾಗುತ್ತೆ? 30 ಆಗುತ್ತೆ. 30 ಅಂತಂದ್ರೆ ಎಷ್ಟು? 26 + 4, 4 ಅಕ್ಷರ D. ನಾ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಟೈಮ್ ಆಗ್ಬಿಡುತ್ತೆ. ಓಕೆ, ಸ್ಪೀಡಾಗಿ ಮಾಡ್ತಾ ಹೋಗ್ತೀನಿ. ಒಂದು ಕ್ವಶನ್ ನಾನು ತೋರಿಸಿದ್ದು D 2 D ಇದೆ. ನೆಕ್ಸ್ಟ್ E + R ಇದೆ ನೋಡ್ರಿ. 5 + 6 11, K 11ನೇ ಲೆಟರ್. ಇದು R ಇದೆ. 1 + 6 7. ಸೊ ಅಲ್ವಾ, 1 + 6 7ನೇ ಲೆಟರ್ G. ಸೊ D + 6 10ನೇ ಲೆಟರ್ J ಬರಬೇಕು. DJ ಎಲ್ಲಿದೆ? DJ ಕ್ಯಾನ್ಸಲ್. ಇಷ್ಟೇ, ಪಟಕ್ ಅಂತೇಳಿ. ಆಮೇಲೆ 31 ದಿನಗಳಿವೆ. ಮುಂದಿನ ತಿಂಗಳು 10ನೇ ತಾರೀಕು ಯಾವ ವಾರ ಬರುತ್ತದೆ? ಒಂದು ತಿಂಗಳ 2ನೇ ತಾರೀಕು ಸೋಮವಾರ. ಮುಂದಿನ ತಿಂಗಳು ಈ ತಿಂಗಳಲ್ಲಿ 31 ದಿನ ಇದೆ. 31 ದಿನ ಅಂತಂದ್ರೆ ಎಷ್ಟು ದಿನ ಉಳಿದು? 29 ದಿನ ಉಳಿದಲ್ವಾ? 2ನೇ ತಾರೀಕು ಹಾಕಿದ್ದಾರೆ. 29 ದಿನ ಈ ತಿಂಗಳ ಉಳಿದು. ಮುಂದಿನ ತಿಂಗಳು 10ನೇ ತಾರೀಕು, ಅಲ್ಲಿಗೆ ಎಷ್ಟಾಯ್ತು? 39 ದಿನ ಆಯ್ತು ಅಲ್ವಾ? 29 + 39, 7ರಿಂದ ಭಾಗಿಸಿದ್ರೆ ಎಷ್ಟಾಯ್ತು? 7 35, 4 ಉಳಿತು ಅಲ್ವಾ? 39, 4 ಉಳಿತು. 4 ಉಳಿದ್ರೆ ಎಷ್ಟಾಯ್ತು? ಸೋಮವಾರ ಇದೆ. ಸೋಮವಾರ ಅಂದ್ಮೇಲೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಲ್ವಾ? ಸಿಂಪಲ್, ಇಷ್ಟೇ ಮಾಡೋದು. ಪೆನ್ ಮುಟ್ಟೋ ಕೆಲಸ ಇಲ್ಲ. ಇಂಥವಕ್ಕೆಲ್ಲ ಪೆನ್ ಮುಟ್ಟೋದೇ ಇಲ್ಲ ನಾನು. 1900 ಮೊದಲನೇ ದಿನ ಯಾವುದಾಗಿತ್ತು ಅಂತ ಕೇಳಿದ್ರೆ, ಮೊದಲನೇ ದಿನ ಯಾವುದಾಗಿತ್ತು? 66ನೇ ವರ್ಷದ. ಓಕೆ, 1600. ಸೊ 66 ಬೇಕೀಗ. ಇದನ್ನ ಸ್ವಲ್ಪ ಪೆನ್ ಬೇಕಾಗುತ್ತೆ, ಕ್ಯಾಲ್ಕುಲೇಷನ್ ಮಾಡಬೇಕು, ಟೈಮ್ ಆಗುತ್ತೆ. ಬಟ್ ಅದನ್ನು ಈಗಲೂ ಕ್ಯಾಲ್ಕುಲೇಷನ್ ಮಾಡ್ದೇನೂ ಮಾಡ್ಬೋದು. ಬಟ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು. ಸೊ ಅಂತ ಕ್ವಶನ್ ಸ್ಕಿಪ್ ಮಾಡ್ಬಿಡ್ಬೇಕು, ಅಂದ್ರೆ ಸ್ವಲ್ಪ ನ್ಯೂ ಕ್ವಶನ್ ಆಗಿತ್ತು ಅದು. ಓಕೆನಾ? ಈಗ ಏನ್ ಕೊಟ್ಟಿದ್ದಾರೆ? ಹುಡುಗರಿದ್ದಾರೆ, ರನ್ಗಳನ್ನು ಹೋಲಿಸಲಾಗಿದೆ. ಓಕೆ, ಇಂಥ ಕ್ವಶನ್ ಸ್ಕಿಪ್ ಮಾಡ್ಬಿಡ್ಬೇಕು. ಯಾಕಂತಂದ್ರೆ ಯಾರು ಹೆಚ್ಚು ಯಾರು ಇದು ಅಂತ ಮಾಡಿದ್ದಾರೆ.
ಅಂದ್ರೆ ನೀವು ಅದನ್ನ ಡ್ರಾ ಮಾಡ್ಕೋಬೇಕು. ಇದು ಹೆಚ್ಚು ಆರ್ ಈಸ್ ಈಕ್ವಲ್ ಟು ಈ ತರ ಇದೇ ತರನ ಡ್ರಾ ಮಾಡ್ಕೋಬೇಕು, ಯಾವ್ದು ಸರಿ ಅಂತ ಗೊತ್ತಾಗುತ್ತೆ. ಓಕೆನಾ? ಇದನ್ನು ಸ್ಕಿಪ್, ಯಾಕಂತಂದ್ರೆ ಇಂಥ ಕ್ವಶನ್ಗಳನ್ನ ಫಸ್ಟ್ ಟೈಮ್ ಸ್ಕಿಪ್ ಮಾಡಲ್ಲ. ಪೆನ್ ಮುಟ್ಟ ಕ್ವಶನ್ಗಳು ಫಸ್ಟ್ ಟೈಮ್ ಸ್ಕಿಪ್. ಓಕೆನಾ? ಓಕೆ. ಈಗಲ್ಸ್ ಪದಲಕ್ಷಣ ಮರುಸಂಘಟನೆ ಯಾವ ಪದಗಳನ್ನು ರೂಪಿಸಬಹುದು? ಓಕೆ, ಯಾವ ಪದಗಳನ್ನು ರೂಪಿಸಬಹುದು ಅಂತ ಈಗಲ್ ನೋಡ್ಕೊಂಡು. ಈಗಲಲ್ಲಿ ಎಸ್ ಎ ಜಿ ಇ ಇದೆಯಾ? ಎಸ್ ಎ ಜಿ ಇ ಇದೆ. ಓಕೆ. ಲೆಗ್ಸ್ ಇದೆಯಾ? ಎಲ್ ಇ ಜಿ ಎಸ್ ಇದೆಯಾ? ಎಲ್ ಇದೆ, ಜಿ ಇದೆ, ಇ ಇದೆ, ಎಸ್ ಇದೆ. ಓಕೆ, ಹೌದು. ಗೇಲ್ ಇದೆಯಾ? ಸೊ ಎರಡಿದಾವ ಅಂತ ಗೊತ್ತಾದ್ಮೇಲೆ ಯಾವ್ದೋ ಒಂದನ್ನಂತ ಹಾಕ್ ಬರಲ್ಲ, ಎಲ್ಲವೋ ಅಂತ ಆಗ್ಬೇಕು. ಇದನ್ನ ಚೆಕ್ ಮಾಡೋದೇ ಬೇಡ. ಯಾಕೆ? ಇದು ಆಗುತ್ತೆ ಇದು ಆಗುತ್ತೆ ಅಂದ್ಮೇಲೆ ಇದು ಆಟೋಮೆಟಿಕ್ ಆಗಬೇಕು, ಇನ್ನೊಂದು ಆಪ್ಷನ್ ಇಲ್ಲ ಅಲ್ವಾ? ಸೊ ಈ ತರ ಯೂಸ್ ಇದನ್ನ ಟೆಕ್ಸ್ಟ್ ಅನ್ನ ಯಾವಾಗ್ಲೂ ನಾವು ಅಟೆಂಡ್ ಮಾಡ್ಬೇಕು. ನೀವು ಎಲ್ಲದನ್ನು ಚೆಕ್ ಮಾಡೋದ್ರಿಂದ ಇದ್ರಲ್ಲಿ ಇಲ್ಲ, ನೀವು ಬೇಗ ಮಾಡೋದಿಲ್ಲ. ಎಲ್ಲರನ್ನ ಚೆಕ್ ಮಾಡಿ ನಿಮ್ಗೆ ಗೊತ್ತು ಅಂತ ತೋರ್ಸೋದಕ್ಕೆ ಅಲ್ಲ, ಇಲ್ಲಿ ಆನ್ಸರ್ ಸರಿ ಆಗ್ಬೇಕಷ್ಟೇ. ಓಕೆ, ಇದು ಬಿಡಿ, ಬ್ಲಡ್ ರಿಲೇಶನ್ಶಿಪ್ ಬೇಕಾಗುತ್ತೆ. ಓಕೆ, ಎಲ್ಲ ಹಳಿಗಳು ಬೇಕುಗಳು. ಇದಕ್ಕೆ ನಂಗೆ ಸ್ವಲ್ಪ ಇಂಗ್ಲೀಷ್ ಬೇಕು. ನೀವು ಯಾವ ತರ, ನಾನು ಇದಕ್ಕೆ ಹೇಳ್ಕೊಡ್ತೇನೆ ನಿಮ್ಗೆ ಹೇಗೆ ಅಂತ ಕನ್ನಡದಲ್ಲೂ, ಬಟ್ ನಂಗೆ ಇಂಗ್ಲಿಷ್ ವರ್ಡ್ ಇದ್ರೆ ಬೇಗ ಸಿಮಿಲರ್ ಆಗುತ್ತೆ. ಓಕೆ, ಆಲ್ ದ ಟ್ರೈನ್ಸ್ ಆರ್ ಬೈಕ್ಸ್. ಆಲ್ ದ ಟ್ರೈನ್ಸ್ ಆರ್ ಬೈಕ್ಸ್. ಆಲ್ ದ ಟ್ರೈನ್ಸ್ ಬೈಕ್ಸ್ ಅಂತಿದೆ. ಓಕೆ, ಕ್ಯಾಟ್ಸ್ ಬರಲ್ಲ, ಡಮರ್. ಓಕೆ. ಓಕೆ, ಸಮ್ ಬೈಕ್ಸ್ ಆರ್ ಟ್ರೈನ್ಸ್. ಸಮ್ ಬೈಕ್ಸ್ ಇದಾವಲ್ಲ, ಸಮ್ ಬೈಕ್ಸ್ ಆರ್ ಟ್ರೈನ್ಸ್. ನೋ 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 ನೋ. ಈಗ ಆಲ್ ಮತ್ತೆ ಸಮ್ ಇದೆ, ಸೊ ನೈದರ್ ನಾರ್, ಎರಡರೊಳಗೆ ಯಾವುದು ಸಿಂಕ್ ಆಗಲ್ಲ. ಓಕೆ, ಅದು ಹೇಗೆ ಅಂತ ನೀವು ಮ್ಯಾಪ್ ಹಾಕದೆ ಹೇಗೆ ಮಾಡಿದ್ರಿ ಸರ್ ಅಂತ ನೋಡಿದ್ರೆ ನಾನು ಹೇಳ್ತೀನಿ. ಅದಕ್ಕೂ ಒಂದು ಸಿಲೋಸಿಸಮ್ಗೆ ಬೇರೆ ತರ ಮ್ಯಾಪ್ ಇದೆ, ನೀವು ವೆನ್ ಡಯಾಗ್ರಾಮ್ ಹಾಕಿ ಮಾಡ್ಬೇಕು ಅಂತಿಲ್ಲ. ಓಕೆ. ಓಕೆ, 3 + 5 ಎಷ್ಟು? 8. 8ನೇ ಲೆಟರ್ ಇದಲ್ವಾ? 3 + 5. 5 + 2 7. 7ನೇ ಲೆಟರ್ ಜಿ ಇದೆ. ಓಕೆ, ನಾ ಆಕ್ಚುಲಿ ಹಾಕೋಬೇಕು, ಒಂದ್ಸರಿ ಚೆಕ್ ಮಾಡುವ. 6 ಇದೆ, ಇದು 13. 6ಕ್ಕೆ ಎಷ್ಟು ಹಾಕಿದ್ರೆ 7 ಹಾಕಿದ್ರೆ 13. ಇದಕ್ಕೆ 7 ಹಾಕಿದ್ರೆ 11 ಆಗುತ್ತೆ. ಜಿಕೆ, ಹಾ ಪಕ್ಕ. ಓಕೆನಾ? ಇಷ್ಟೇ ಹೈ ಸ್ಪೀಡ್ ಅಂದ್ರೆ ಹಿಂಗೆ ಮಾಡಬೇಕು. ಸೊ B+1 BC. ಓಕೆ, D+1 DE ಇದೆ, 2 ಆಪ್ಷನ್ ಇದಾವೆ. ಓಕೆ, E+1 F+1 G EFG. ಓಕೆ, ಡನ್. ಲಾಸ್ಟ್ ಒಂದು ಚೆಕ್ ಮಾಡುವ. G+1 H+1 ಆಗಿ. ಓಕೆ, ಫಸ್ಟ್ ಆಯ್ತಾ? ಈಗ ನೋಡ್ರಿ, ಇದರಲ್ಲಿ T > F ಅಂತೆ. T > F. T ಗೆ > F ಬರಬೇಕು. ಓ, ಇದು ಸಪ್ರೇಟ್ ಇದೆಯಾ? ಸಪ್ರೇಟ್ ಇದ್ರೆ ಒಂದ್ಸರಿ ಚೆಕ್ ಮಾಡುವ. ಯಾವುದಕ್ಕೆ ಸಿಂಕ್ ಇದೆ? ಎಫ್ 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 ಎಲ್ಲಿಗೆ ಸಿಂಕ್ ಇದೆ? ಎಲ್ಲಿ T is greater than or equal to L. T is greater than or equal to L. T is greater than ಆಗುತ್ತೆ. ಸೊ ಗ್ರೇಟರ್ ದೆನ್ ಅಂತ ಹೇಳಕ್ಕಾಗಲ್ಲ ನಾವು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಲ್ ಇದೆ. ಓಕೆ, ಎಫ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಎಫ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ. ಎಫ್ ದಿ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಅಂತಂದ್ರೆ ಎಫ್ ಇಸ್ ಈಕ್ವಲ್ ಟು ಎಲ್ ಇದೆ. ಎಲ್ ಲೆಸ್ ದೆನ್ ಆರ್ ಈಕ್ವಲ್ ಟು ಓ, ಪಕ್ಕ ಅಲ್ವಾ? ನೋಡ್ರಿ, ಈ ದಾರಿಯಲ್ಲಿ ಇದನ್ನ ಆಕ್ಚುಲಿ ನಾವು ಮ್ಯಾಪ್ ಮಾಡ್ಕೋಬಹುದು, ಬಟ್ ನೀವು ವಿಜುವಲೈಸ್ ಮಾಡ್ಬೇಕು. ಅದು ಹೇಗೆ ಇಷ್ಟನ್ನ ನೀವು ಹಿಂಗೆ ವಿಜುವಲೈಸ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕಂತ ನಾನು ಹೇಳ್ತೇನೆ. ಇದು ಸರಿ ಆಗುತ್ತೆ, ಎರಡನೇ. ಓಕೆನಾ? ವಿಜುವಲೈಸ್ ಮಾಡ್ಕೊಳ್ತಾ ಹೋಗ್ಬೇಕು, ಬಟ್ ಇದಕ್ಕೆ ಪೆನ್ ಇದ್ರೆ ಇನ್ನೂ ಬೇಗ ಆಗುತ್ತೆ. ನಾನು ಆಕ್ಚುಲಿ ಪೆನ್ ಯೂಸ್ ಮಾಡಿದ್ರೆ ಇನ್ನೂ ಬೇಗ ಮಾಡ್ಬಿಡ್ತೀನಿ. ನಿಂಗೆ ಇಲ್ಲಿ ಮಾಡಿ ತೋರ್ಸಕ್ಕಾಗಲ್ವಲ್ಲ ಪೆನ್ನಲ್ಲಿ, ಹಾಗಾಗಿ ನಾನು ಕಣ್ಣಲ್ಲಿ ಅಳ್ತೇನೆ ಮಾಡಿದೆ. ಸ್ವಲ್ಪ ಲೇಟ್ ಆಯ್ತು. ಆಕ್ಚುಲಿ ಒಂದು 20 ಸೆಕೆಂಡಲ್ಲಿ ಆಗೋದು 30 ಸೆಕೆಂಡಲ್ಲಿ ಆಗ್ಬಿಡುತ್ತೆ. ಓಕೆ, ಇದನ್ನ ನೋಡೋಣ. -20 ಇದೆ, 20 -40 ಇದೆ, -60 ಇದೆ, -20 -40 -60 ಅಲ್ವಾ? 60 80 ಮೈನಸ್ ಆಗ್ಬೇಕು. 80 ಮೈನಸ್ ಆಗ್ಬೇಕಂದ್ರೆ 640 60 + 640 ಸಿಂಕ್ ಆಯ್ತಾ? ಇಂಥವೆಲ್ಲ ನೀವು ಪೆನ್ನಲ್ಲಿ ಬರ್ಕೊಂಡು ಅಷ್ಟನ್ನು, ಆಮೇಲೆ ಇಲ್ಲಿ ನೋಡ್ರಿ, ಇದರಲ್ಲಿ ಇವಷ್ಟನ್ನು ಬರ್ಕೊಂಡು ಎಷ್ಟು ಮೈನಸ್ ಮಾಡಿ ನೋ ಸೀನ್ ಮ್ಯಾಟ್ರೇ ಇಲ್ಲ ಅಂತ. ಓಕೆ, ABCD ಎಲ್ಲವೂ ಆಪ್ಷನ್ ಇದೆ. ಓಕೆ, ಡನ್. A+2 ಅಂದ್ರೆ G 2 ಆಪ್ಷನ್ ಇದೆ. ಓಕೆ, B+3 5 3 8 11 K. ಓಕೆ, K ಅರ್ಥ ಆಯ್ತಲ್ವ? ಹೇಗೆ K+3 ಸಾರ್ ನಿಮ್ಗೆ ಹೆಂಗೆ ಅದು ಎಲ್ಲ ವರ್ಡ್ ನಿಮ್ಗೆ ನೆನಪಿದೆ? ನಾವು ಈ ಜೋಟಿ ಆ ಜೋಟಿ ಯಾ ಜ್ಯೋತಿನಿಲ್ಲ, ಜ್ಯೋತಿ ಮುಗಿದ್ ನಿಮ್ ಜ್ಯೋತಿ ಕೈ ಕೊಡ್ತಾರೆ ನೆಕ್ಸ್ಟ್. ಓಕೆನಾ? ಕಂಪನಿ ಮಾಸಿಕ ಆದಾಯ ಇಷ್ಟು ಹಿಂಗೆ ಓದ್ಬೇಕು ನೋಡ್ರಿ. ಇಷ್ಟು 75,000 82,500 ಹಿಂಗೆಲ್ಲ ಓದಿದ್ರೆ ಮುಗೀತು. ಇಷ್ಟು ಕಂಪನಿ ಆದಾಯ. ಅದೇ ಪ್ರವೃತ್ತಿ ಮುಂದುವರೆದ್ರೆ ಜೂನ್ ನಲ್ಲಿ ಎಷ್ಟಾಗ್ಬೋದು? ನೋಡ್ರಿ, ಒಂದು ಹಂತವಾಗಿ ಮುಂದುವರಿತಾ ಹೋಗ್ತದೆ. ಇಲ್ಲಿ 75,000 ಇದೆ. 75,000 ಅಂತಂದ್ರೆ 7,500 ಎಕ್ಸ್ಟ್ರಾ ಆಗಿದೆ ಅಲ್ವಾ? 75 82 7,500 ಎಕ್ಸ್ಟ್ರಾ ಆಗಿದೆ. ಓಕೆ, 7,500
ಇಲ್ಲಿ 7,500. ನೆಕ್ಸ್ಟ್ ಎಷ್ಟ್ರ ಆಗಿದೆ? ಇಲ್ಲಿ 7,500 ಪ್ಲಸ್ 700 ಎಕ್ಸ್ಟ್ರಾ ಆಗಿದೆ. ಸೊ ಸ್ವಲ್ಪ ಪೆನ್ ಬೇಕಿದೆ, ಟೋಟಲ್ ಮಾಡಬೇಕು. ಓಕೆನಾ? ಇದು ಆಕ್ಚುಲಿ ಮಲ್ಟಿಪ್ಲೈ ಆಗ್ತಾ ಹೋಗಿದೆ. ಓಕೆ, ಬಿಟ್ಟಾಕಿ ಅಷ್ಟೇ, ಬಿಟ್ಟಾಕ್ಬಿಡ್ಬೇಕು. ಅದು ಸ್ವಲ್ಪ ನ್ಯೂ ಕ್ವಶನ್ ಬಿಟ್ಟಾಕ್ಬಿಡ್ಬೇಕು. 12 ಸ್ಕ್ವೇರ್, 9 ಸ್ಕ್ವೇರ್, 7 ಸ್ಕ್ವೇರ್, 8 ಸ್ಕ್ವೇರ್ ಇದಂತೆ ಎಲ್ಲರೂ ಹಾಕ್ಬಿಡ್ತಾರೆ. ಓಕೆ, ಈಗ ಇಲ್ಲಿ ಇದೇನಿದೀಗ ಹಿಂಗಿರೋದು ಸೀದಾಗೋಗಿದೆ. ಓಕೆ, ಅಂದ್ರೆ 45 ಡಿಗ್ರಿ ಟರ್ನ್ ಆಗಿದೆ ನೋಡಿ. ಹಿಂಗಿರೋದು ಜಸ್ಟ್ ಸ್ಟ್ರೈಟ್ ಆಗಿದೆ, ಅಂದ್ರೆ 45 ಡಿಗ್ರಿ ಟರ್ನ್ ಆಗಿದೆ. ಇದೀಗ 45 ಡಿಗ್ರಿ ಟರ್ನ್ ಆಗ್ಬೇಕು. ಈ ಕಡೆ ಹಿಂಗ್ ಬರ್ಬೇಕು, ಕ್ರಾಸ್ ಆಗ್ಬೇಕು ಅಂತಂದ್ರೆ ಇದು ಈ ತರ ಆಗ್ಬೇಕು. ಬಟ್ ಅಲ್ವಾ, ಬೇರೆ ಆಪ್ಷನ್ ಚೆಕ್ ಮಾಡಿ. ಇದು ಪೂರ್ತಿ ಉಲ್ಟಾ ಬಿಟ್ಟಾಗಿದೆ ನೋಡ್ರಿ. ಜಸ್ಟ್ ಇಷ್ಟ ಆಗ್ಬೇಕು. ಟಿಲ್ಟ್ ಆಗಿದೆ. ಡನ್. ಓಕೆ, ಟಿ ಇದ್ದು ನೆಕ್ಸ್ಟ್ ಏನು? ಟಿ ಇದ್ದು -10 ಆಗಿದೆ. ಓಕೆ, ಇದ್ದು +4 ಆಗಿದೆ. ಸೊ ಈ ತರ ಟ್ರಿಕ್ಸ್ ಇಲ್ಲ. ಓಕೆ, ಟಿ ಇದ್ದು ವಿ ಆಗಿದೆ. ಹಿಂಗ್ ಬರುತ್ತೆ. ಡಬಲ್ 2 ಇದೆ. ಓಕೆ, ಓಕೆ, ಡಬಲ್ 2 ಇದೆ. ಇ ಪ್ಲಸ್ ಜಿ ಡಬಲ್ 2 ಇದೆ. ಡಿ ಪ್ಲಸ್ ಡಿ, ಡಿ ಡಬಲ್ 2 ಹಾಕಿದ್ರೆ ಏನಾಗುತ್ತೆ? 6 ಆಗುತ್ತೆ. 6 ಎಫ್ ಆಗುತ್ತೆ, ಅಂದ್ರೆ ಎರಡನೇ ಲೆಟರ್ ಎಫ್ ಇದರಲ್ಲಿದೆ. ಓಕೆ, ಒಂದೇ ಆಪ್ಷನ್ ಅಲ್ಲಿ ಇದೆ, ಹಾಕಿ ನಡಿಬಹುದು. ಬಟ್ ಒಂದ್ಸರಿ ಚೆಕ್ ಮಾಡುವ. ಓಕೆನಾ? ಆಮೇಲೆ ಎಲ್ ಪ್ಲಸ್ ಎಲ್ -2 ಇದೆ. ಓಕೆ, ಕೆ -2 ಇದೆ. ಓಕೆ, ಡಿ ಸರಿ ಏನಾಗುತ್ತೆ? ಎಲ್ -2 ಬರಬೇಕು. ಎಲ್ -2 ಅಲ್ವಾ? ಜೆ, ಎಲ್ -2 ಜೆ, ಎಲ್ -2 ಜೆ, ಡಿ +2 -2. ಈಗ ಲಾಸ್ಟ್ ಲೆಟರ್ ಇಂದ ಲಾಸ್ಟ್ ಲೆಟರ್ಗೆ +2 ಇದೆ. ಫಸ್ಟ್ ಲೆಟರ್ ಇಂದ ಫಸ್ಟ್ ಲೆಟರ್ ಇಂದ ಲಾಸ್ಟ್ ಲೆಟರ್ಗೆ +2. ಇವೆರಡು ಹತ್ರದಾಗ ಇರೋದಕ್ಕೆ -2 ಇದೆ. ಸಿಂಪಲ್. ಆಗೋಯ್ತು ನೋಡ್ರಿ. 17 ಕ್ವಶನ್ ಆಗೋಯ್ತು. ಇನ್ನು 9 ನೋಡ್ರಿ. ನಿಮಗೆ 20 ನಿಮಿಷದಲ್ಲಿ ಸಾರಿ 18-20 ನಿಮಿಷದಲ್ಲಿ ಅಷ್ಟು ಕ್ವಶನ್ ಮಾಡೋದಕ್ಕೆ ಆಗೋದಿಲ್ಲ. ನಾನೀಗ ನೋಡ್ರಿ ಇನ್ನು ಟೈಮ್ ಉಳಿದ್. ನಾನು ಇಷ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ನೋಡ್ರಿ, ಈ ತರ ಮಾತಾಡ್ಕೊಂತ ಇಷ್ಟರೊಳಗೆ ಕ್ವಶನ್ ಮುಗಿದಿರೋದು. ನಿಘಂಟಿನ ಕ್ರಮದಲ್ಲಿ ಬರುವಂತೆ ಜೋಡಿಸಿ. ಅಂದ್ರೆ ನಿಘಂಟಿನ ಕ್ರಮ ಅಂತಂದ್ರೆ ಮೇ ಬಿ ಡಿಕ್ಷನರಿ ಅಲ್ವಾ? ನಿಘಂಟು ತಡೀರಿ ನೋಡುವ. ಡಿಕ್ಷನರಿ ಒಂದೇ ನಿಮಿಷ. ಓಕೆ, ಡಿಕ್ಷನರಿ ಆರ್ಡರ್ ಜೋಡಿಸ್ಬೇಕಂತೆ. ಇದನ್ನು ಅಷ್ಟೇ ನೀವು ಹಿಂಗ್ ಮಾಡ್ಕೊಳ್ತಾ ಕೂರೋದು. ಫಸ್ಟ್ ಆಪ್ಷನ್, ಪಿಕ್ ದ ಆಪ್ಷನ್. 4 ಮತ್ತೆ 3 ಆಪ್ಷನ್ ಮ್ಯಾಚ್ ಇದೆ. ಫಸ್ಟ್ 4 ಅಲ್ಲಿ 3 ಯಾರು ಫಸ್ಟ್? SIC, SIM, ಸಿ ಫಸ್ಟ್. ಸೊ 4 ಆಪ್ಷನ್ ಡಮಾರು. ಸೊ 2 2 2 2 3 3 3 3 ಇವನ್ನೆಲ್ಲ ಚೆಕ್ ಮಾಡೋದಲ್ಲ. ಸೆಕೆಂಡ್ ಯಾವ್ದು ಬರುತ್ತೆ, ಥರ್ಡ್ ಯಾವ್ದು ಬರುತ್ತೆ ಅಂತ. ಇಲ್ಲಿ 2 2 2 2 ಮ್ಯಾಚ್ ಆಗಿದೆ, 5 5 ಮ್ಯಾಚ್ ಆಗಿದೆ. 4 ಮತ್ತೆ 1 ಡಿಫ್ರೆನ್ಸ್ ಇದೆ. 4 1 ಅಲ್ಲಿ ಯಾವ್ದು ಫಸ್ಟ್ ಬರುತ್ತೆ? 4 and 1 SIMB, SYMB, SYL. ಎಲ್ ಫಸ್ಟ್, ಎಂ ಫಸ್ಟ್, ಎಲ್ಲೇ ಫಸ್ಟ್. ಸೊ 1 ಇರೋದು ಹಾಕ್ಬೇಕು. ಸೊ 1 ಇರೋದು ಡನ್ನ. ಮುಗಿತಾ? ಸಿಂಪಲ್. ಇದು ನಿಘಂಟ್ ಅಂತ. ಇದು ನಿಘಂಟ್ ಮಾಡ್ಬೇಕು ನಾವು. ಇದರಲ್ಲಿ ಏನ್ ನಿಘಂಟ್ ಮಾಡ್ತಾರೆ? 5 5 5 5 5 5 2 2 2 2 2 5 ಮತ್ತೆ 2 YIN. ಸೊ ಎನ್ನೇ ಮೊದಲು ಬರೋದಲ್ವಾ? 2 ನ ಪಿಕ್ ಮಾಡಿದೆ ನಾನು. 2 ಎರಡು ಆಪ್ಷನ್ ಇದೆ. ಸೊ 2 5 1, 2 5 3 ಇದೆ. 2 5 1 ಇದೆ, 2 5 3 ಇದೆ. 1 ಮತ್ತೆ 3 ಅಲ್ಲಿ ಮ್ಯಾಚ್ ಮಾಡ್ತೀನಿ. 1 ಮತ್ತೆ 3 ಅಲ್ಲಿ ಏನ್ ಮ್ಯಾಚ್ ಮಾಡ್ತೀರಾ? VIOLE, VIOLA. ಇದು ಇ ಇದೆ, ಇದು ಎ ಇದೆ. ಸೊ ಒಂದೇ ಫಸ್ಟ್ ಬರುತ್ತಲ್ವ ಎ. ಸೊ ನಮ್ಗೆ ಏನ್ ಬೇಕು? 2 5 3 1, 2 5 3 ಇದೆ, 2 5 1 ಇದೆ. ಸೊ ನಮ್ಗೆ 1 ಫಸ್ಟ್ ಬರುತ್ತೆ 3 ಗಿಂತ ನೋಡ್ರಿ ಅಲ್ವಾ? ಸೊ ಡನ್. ನೆಕ್ಸ್ಟ್, ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಸೆಂಟ್ ಅನ್ನು ಇದನ್ನ ಹಿಂಗ್ ಬರೆದಿದ್ದಾರೆ. ಇದನ್ನ ಟೆಂಟ್ ಮಾಡಿದ್ದಾರೆ. ಓಕೆ, ಪೀಸ್ ಹೇಗೆ ಬರೀಬಹುದು ಅಂತ ಫಸ್ಟ್ ಟೋಟಲ್ ಮಾಡ್ಬೇಕು. ಇದು ನಿಮ್ಗೆ ಇದ್ರ ನಂಬರ್ ಗೊತ್ತಿರ್ಬೇಕು ಫಸ್ಟ್ ಆಫ್ ಆಲ್. ಹೇಗೆ ಯಾವ್ಯಾವ್ದು ಎಷ್ಟು ಅಂತ ಗೊತ್ತಿರ್ಬೇಕು. ಓಕೆನಾ? ನಂಬರು ಸಿ ಎಷ್ಟಿಗ 3 5 3 8 8 ಆಯ್ತಾ? 8 ಇದು 14 14 8 14 22 22 ಪ್ಲಸ್ 20 ಎಷ್ಟಾಯ್ತು ರೀ? 42. ಸೊ 42 ಎಷ್ಟಲೆ? 42 4 4 4 16 2 4 8. ಸರ್ ನಿಮ್ಗೆ ಹೆಂಗ್ ಗೊತ್ತು ಸರ್? ಹಂಗೆ ಪಡ್ಕಂತ ಹೆಂಗೆ 168 ಪ್ರಾಕ್ಟೀಸ್. ಇದಕ್ಕೆ ನಾನು ಪ್ರಾಕ್ಟೀಸ್ ಅನ್ನೋದು. ಯಾವ ಟ್ರಿಕ್ಸ್ ಆನ್ಲೈನ್ ಮೆಥಡ್ ಇಂದ ನಿಮಗೆ ಏನಾಗುತ್ತೆ? ಎಕ್ಸಾಮ್ ಹಾಲಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನ ಇನ್ ಟೈಮಲ್ಲಿ ಮಾಡೋಕ್ಕಾಗಲ್ಲ. ನಿಮ್ಗೆ ಏನ್ ಬೇಕು? ಇದಕ್ಕೆ ಪ್ರಾಕ್ಟೀಸ್ ಬೇಕು. ಓಕೆನಾ? ನಾನು ನಿಮಗೆ ಎಕ್ಸಾಕ್ಟ್ ಆಗಿ ಇದೇ ಫಸ್ಟ್ ಟೈಮ್ ನಾನು ಏನ್ ಮಾಡಿದೆ, ನಿಮ್ಮ ಹತ್ರ ನಿಮ್ಮ ಎದುರಿಗೆ ಇದನ್ನ ಅಟೆಂಡ್ ಮಾಡಿದೆ. ನಂಗೆ ಇದು ಗೊತ್ತಿಲ್ಲ ಹೆಂಗಿದೆ ಅಂತ ಡೈರೆಕ್ಟ್ ಆಗಿ ಅಟೆಂಡ್ ಮಾಡಿದೆ. ಅದಲ್ಲದೆ ನಾನು ಕನ್ನಡದಾಗ ಅಟೆಂಡ್ ಮಾಡೋದು ಅಂದ್ರೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಯಾವತ್ತೂ ಕನ್ನಡ ಮಾಡೇ ಇಲ್ಲ. ಬಟ್ ರೀಸನಿಂಗ್ ಅಲ್ಲಿ ಏನಾಗಿರುತ್ತೆ, ತುಂಬಾ ಏನು ಈ ತರದ್ದು ಏನು
ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಇರುತ್ತಲ್ಲ ಇವಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಿಟ್ರೆ ರೀಸನಿಂಗ್ ಅಲ್ಲಿ ಬೇರೆದಕ್ಕೆಲ್ಲ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡಿದೆ, ಓಕೆ ಮ್ಯಾನೇಜಬಲ್ ಅಂತ ಇದು ಮಾಡಿದೆ. ನಾನು ಕನ್ನಡ ಇಂಗ್ಲಿಷ್ ನಾನು ಕೂಡ ನಿಮಗೆ ಹೇಗೆ ಮಾಡ್ಬೇಕು ಕನ್ನಡದಲ್ಲೇ ಎಕ್ಸ್ಟ್ರಾ ಈ ಸಿಲೋಸಿಸಮ್ ಅಲ್ಲಿ ನಾನು ಇಂಗ್ಲಿಷ್ ಅಲ್ಲಿ ಹಾಕೊಂಡು ಮಾಡಿದೆ ಅಲ್ಲಿ. ಸೊ ಅದನ್ನ ಹೇಗೆ ಕನ್ನಡಕ್ಕೆ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ ನೆಕ್ಸ್ಟ್. ಅದನ್ನ ಬೇಕಾದ್ರೆ ನಾನು ಸ್ವಲ್ಪ ವರ್ಕ್ ಮಾಡಿ ನಿಮಗೆ ಡೈರೆಕ್ಟ್ ಆಗಿ ಹೇಳ್ತೇನೆ ಅದನ್ನ. ಓಕೆ, ಇದು 4 ಇದೆ, ಬೇಕಾದ್ರೆ ಇದೊಂದು ಚೆಕ್ ಮಾಡಿ 42 ಬರುತ್ತೆ ಅಂತ. ಇದನ್ನು ಕೂಡ 42 ಬರುತ್ತೆ ಅಂತ ನೀವು ಡೈರೆಕ್ಟ್ ಅಷ್ಟು ಟೋಟಲ್ ಮಾಡಿ ಚೆಕ್ ಮಾಡ್ಬೇಕಾಗಲ್ಲ, ಯೂನಿಟ್ ಡಿಜಿಟ್ ಚೆಕ್ ಮಾಡಿದ್ರೆ ಸಾಕು. ಇದರಲ್ಲಿ ಯೂನಿಟ್ ಡಿಜಿಟ್ 0 ಬಿಟ್ಟಾಕಿ, A1 ಇರುತ್ತೆ, A1 ಇದು 5 6 ಇದೆ, ಯೂನಿಟ್ ಡಿಜಿಟ್ 6 ಆಯ್ತಾ. ಇದರಲ್ಲೂ ಯೂನಿಟ್ ಡಿಜಿಟ್ 6 6 12, ಸೊ 2 ಇದೆ ಯೂನಿಟ್ ಡಿಜಿಟ್. ಓಕೆ, 42 ಬರುತ್ತೆ ಫಿಕ್ಸ್. ಸೊ ನೆಕ್ಸ್ಟ್ ಇದನ್ನು ಕೂಡ ನೀವೇನ್ ಮಾಡಬೇಕು, ಯೂನಿಟ್ ಡಿಜಿಟ್ ಇಂಟು 4, ಯೂನಿಟ್ ಡಿಜಿಟ್ ಮಾಡಿ ಇಂಟು 4 ಮಾಡ್ಬಿಟ್ರೆ ಬಂದ್ಬಿಡ್ಬೇಕು. ಸೊ 0 ಬಂದ್ರೆ ಏನ್ ಮಾಡುವ, 0 ಬಂದ್ರೆ ನೆಕ್ಸ್ಟ್ ನೋಡ್ಕೊಳ್ಳುವ. ಬಟ್ ಫಸ್ಟ್ ಆಪ್ಷನ್ ಅಂತೂ ನಿಮಗೆ ಇನ್ ಕೇಸ್ ಸಿಕ್ಬಿಟ್ರೆ, ಇವೆರಡರೊಳಗೆ ಒಂದು ಸಿಕ್ಬಿಟ್ರೆ ಪಟಕಂತ ಮುಗಿದು ಬಿಡುತ್ತಾ. ಸೊ ಇವೆರಡರೊಳಗೆ ಒಂದು ಬಂದ್ರೆ ಸ್ವಲ್ಪ ಒಂದ್ಸರಿ ಚೆಕ್ ಮಾಡ್ಲೇಬೇಕಾಗುತ್ತೆ, ಏನ್ ಮಾಡಂಗಿಲ್ಲ, ಚೂರು ಟೈಮ್ ಎಷ್ಟಾಗುತ್ತೆ, ಬಟ್ ಮ್ಯಾಕ್ಸಿಮಮ್ ಆಫ್ ಟೈಮು ಸರಿಯಾಗಿ ಚಾನ್ಸ್ ಇರುತ್ತೆ. ಸೊ ನೋಡೋಣ, 6 ಇದೆ, 6 5 11 1 ಆಯ್ತು, 1 1 2 ಆಯ್ತು, 2 3 2 3 ಅಷ್ಟೇ 5 ಆಯ್ತು, 5 5 0, ಸೊ 0 0. ಸೊ ಪೂರ್ತಿ ನಾವು ಟೋಟಲ್ ಮಾಡ್ಲೇಬೇಕು. ಸೊ ಎಷ್ಟಾಯ್ತು, 16 5 21 21 26 26 3 29 29 ಸಾರಿ 21 21 2 22 22 3 ಸಾರಿ 16 5 21 21 22 22 25 30 30 33 4 12 120. ಸೊ ಗೊತ್ತಾಯ್ತಲ್ವಾ ಹೇಗೆ ಮಾಡಿದೆ ಅಂತ. ಸೊ ಸಿಂಪಲ್, ಎಲ್ಲ ಮುಗಿದು. ಸೊ ನೋಡ್ರಿ ಎಷ್ಟು ಇನ್ನು ಆಕ್ಚುಲಿ 18 ನಿಮಿಷ ಇತ್ತಲ್ವಾ. ಸೊ 3 ನಿಮಿಷ ಹೋದ್ರೆ 15 ನಿಮಿಷ ಎಂಡ್ ಆಗತ್ತಲ್ವಾ. 3 ನಿಮಿಷ ಬಂದ್ರೆ ಇದು ಇನ್ನೂ 1 ನಿಮಿಷ ಟೈಮ್ ಇದೆ ನಮಗೆ 15 ನಿಮಿಷದೊಳಗೆ ಮುಗಿಸೋದಕ್ಕೆ. ಸೊ ನಾನು ನಿಮ್ಗೆ ಎಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಕತೆ ಹೊಡಿತಾ, ಈ ಕತೆ ಹೊಡಿದ್ರೆ ನಾನು ಏನ್ ಮಾಡ್ತೀನಿ, ಈ ಕ್ವಶನ್ ಮುಗಿಸ್ತೀನಿ. ಸ್ವಲ್ಪ ಪೆನ್ ಬೇಕು, ಓಕೆನಾ. ಈ ಕ್ವಶನ್ ಮುಗಿಸ್ತೀನಿ. ಈ ಕ್ವಶನ್ ಅಥವಾ ಹಂಗೇನೆ ಸಿಂಕ್ ಮಾಡ್ಬೋದೇನಾ, ಇಲ್ಲ ಆಗಲ್ಲ ಬಿಡ್ರಿ. ಇಂಗ್ಲಿಷ್ ಇದ್ರೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು, ಇದನ್ನು ಕೂಡ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಓಕೆನಾ. ಇವಿಷ್ಟನ್ನ ಹಾಕ್ಬೋದು. ಈಗೇನು ಭಾರಿ ಏನು ಇದೇನು ಪ್ರಾಬ್ಲಮ್ ಏನಿಲ್ಲ, ಆಗಕ್ಕಾಗಲ್ಲ, ಅದಾಗಲ್ಲ ಇದಾಗಲ್ಲ ಅಂತಿಲ್ಲ, ಪಟಕಂತ ಮಾಡ್ಬೋದು. ಬಟ್ ನಾನು ಇಷ್ಟೇ ಹಾಕಿ ತೋರಿಸ್ತೀನಿ, ಯಾಕಂತಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅನ್ನ ಪೆನ್ನಲ್ಲಿ ಹೇಗೆ ಮಾಡ್ಬೇಕಂತ ನಾನು ಇದನ್ನ ತರ್ಸಕ್ ಕೊಟ್ಟಿದ್ದೀನಿ. ಅದನ್ನ ಇಲ್ಲೇ ಟೈಪ್ ಮಾಡ್ಬೋದಲ್ಲ ಲ್ಯಾಪ್ಟಾಪ್ ಮೇಲೆ. ಸೊ ಆ ಪ್ಯಾಟರ್ನ್ ತರ್ಸಕ್ ಕೊಟ್ಟಿದ್ದೀನಿ. ಅದು ಬಂದ್ಮೇಲೆ ಏನ್ ಮಾಡ್ತೀನಿ, ನಾನು ಇಲ್ಲೇ ನಿಮಗೆ ಮಾಡಿ ತೋರಿಸ್ತೇನೆ, ಓಕೆನಾ. ಸೊ ನಾನು ಇಲ್ಲಿ ಬುಕ್ಕಲ್ಲಿ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ನಾನು ಹೇಗೆ ಮಾಡಿದೆ ಅಂತೇಳಿ, ಓಕೆ. ಸೊ ಬಿಡಿ, ಇವೆಲ್ಲ ಈಸಿ ಇದೆ, ಯಾವ್ದಾದ್ರು ಕ್ವಶನ್ ಮಾಡ್ಬೋದಾ ಸುಮ್ಮನೆ. 15 ನಿಮಿಷ ಆಗೋಯ್ತು, ಬಟ್ ಓಕೆ 15 ನಿಮಿಷ ಮುಗೀತು. ಯಾವ ಕ್ವಶನ್ ಮಾಡ್ಬೋದು ಮಾಡಿದ್ರೆ ಇದನ್ನ ಮಾಡ್ಬೋದೇನ. ಪೂಜಾ ನೇಹಾಗಿಂತ ದೊಡ್ಡವಳು, ಆದರೆ ರೀನಾಗಿಂತ ಕಿರಿಯವಳು. ಸೀಮಾ ನೇಹಾಗಿಂತ ಹಿರಿಯವಳು, ಆದರೆ ಕಿರಣ್ಗಿಂತ ಕಿರಿಯವಳು. ಎಲ್ಲರಿಗಿಂತ ಕಿರಿಯವರು ಯಾರು? ಪೂಜಾ ನೇಹಾಗಿಂತ ದೊಡ್ಡವಳು. ಪೂಜಾ ದೊಡ್ಡವಳೀಗ ನೇಹಕ್ಕಿಂತ. ರೀನಾಕ್ಕಿಂತ ಕಿರಿಯಳು. ಸೊ ಏನ್ ಕೇಳಿದ್ರೆ ಕಿರಿಯರು ಕೇಳಿದ್ದಾರೆ. ಪೂಜಾ ರೀನಾಕ್ಕಿಂತನೂ ಕಿರಿಯಳು. ಪೂಜಾ ನೇಹಾಗಿಂತ ದೊಡ್ಡಳು, ರೀನಾಕ್ಕಿಂತ ಕಿರಿಯಳು. ಸೊ ನೇಹ ಏನತ್ತಿಗೆ ಇದಿಷ್ಟರಲ್ಲಿ ಕಿರಿಯಳಾಗತ್ತೆ, ಓಕೆ. ನೇಹ ಕಿರಿಯಳು. ಸೀಮಾ ನೇಹಾಗಿಂತ ಕಿರಿಯಳು. ಸೊ ಸೀಮಾ ನೇಹಾಗಿಂತ ಕಿರಿಯಳು, ಇವಳೇ ಹೈಯೆಸ್ಟ್ ಕಿರಿಯಳಾಗ್ತಾಳೆ, ಆದರೆ ಕಿರಣ್ಗಿಂತ ಹಿರಿಯವಳು. ಸೊ ಕಿರಣ್ ಏನಾಗ್ತಾನೆ ಇಲ್ಲಿ ಸಣ್ಣನಾಗ್ತಾನೆ. ನಾನು ಆಕ್ಚುಲಿ 100% ಇಲ್ಲ, ಯಾಕಂತಂದ್ರೆ ಪೆನ್ ಇದ್ರೆ ಮ್ಯಾನೇಜ್ ಆಗುತ್ತೆ. ಬಟ್ ನಾನು ನೋಡ್ತಾ ಓದಿ ಹಾಕಿರೋದ್ರಿಂದ ಅದ್ರ ಪ್ರಕಾರ ಕಿರಣ್ ನಂಗೆ ಯಾಕೋ ಕಾಣಿಸ್ತು. ಸೊ ಐ ಥಿಂಕ್ ಕಿರಣ್ ಇಸ್ ದ ಆನ್ಸರ್. ಗೊತ್ತಾಯ್ತಲ್ವಾ, ಇದು ಹಾಕಿದ್ರೆ ಆಯ್ತಲ್ಲ. ಇದರಲ್ಲಿ ಇದೊಂದು ಮಾಡ್ಬೋದಿತ್ತು. ಓಕೆ, ಡನ್, ಸಾಕಲ್ವಾ. ಸುಮ್ಮನೆ ಯಾಕೆ ಸಬ್ಮಿಟ್ ಕೊಡುವ. ನೋಡ್ರಿ ಮುಗೀತಾ. 100% ಅಕ್ಯುರಸಿ. 40ಕ್ಕೆ 32 ಮಾರ್ಕ್ಸ್, 40ಕ್ಕೆ 32 ಮಾರ್ಕ್ಸ್. ನೋಡ್ರಿ ಯಾವ ಬಿಟ್ಟಿದೆ ನಾವು ಮಾತ್ರ ಹೋಗಿದ್ದಾರೆ. ಪರ್ಸೆಂಟೇಜ್ ಅಷ್ಟು ಕಷ್ಟ ಹಾಕಿದ್ರೆ 90%, 100% ಆಗಿರೋದು. ಪರ್ಸೆಂಟೇಜ್ ಬಿಟ್ಟಾಕಿ ನೋಡಿ, ಅಷ್ಟೊಂದು ಬಿಟ್ಟಾಕಿನೇ ಕ್ವಶನ್ 80% ಆಗಿದೆ. ಓಕೆ, 100% ಅಕ್ಯುರಸಿ ಇದೆ. ಒಂದು ಕ್ವಶನ್ ತಪ್ಪಾಗಿಲ್ಲ. ಒಂದು ಕ್ವಶನ್ ಹೆಂಗ್ರಿ ತಪ್ಪಾಗತ್ತೆ, ಅಷ್ಟು ಸಿಲ್ಲಿ ಕ್ವಶನ್ ಅಟೆಂಡ್ ಮಾಡಿದೀವಿ ನಾವು, ಓಕೆನಾ. ಸೊ ಈ ತರ ನೀವು ಹೇಗೆ ಅಟೆಂಪ್ಟ್ ಮಾಡಬೇಕು ಅಂತ ನಾನು ಇಲ್ಲಿ ನನ್ನ ಟಚ್ ಬೋರ್ಡ್ ಬಂದ ಮೇಲೆ ನಾನು ನಿಮಗೆ ಅದನ್ನ ಅಟೆಂಪ್ಟ್ ಮಾಡಿ ಆ ಕ್ವಶನ್ ತೋರಿಸ್ತೇನೆ. ಹಾಗೆ ನಿಮಗೆ ಒಂದು ಕ್ಲಾಸಸ್ಗಳಂದ್ರೆ PDF ಅಲ್ಲಿ ಕ್ವಶನ್ ಅಟೆಂಡ್ ಮಾಡಿ ಇದು ಹೇಗೆ ನೀವು ಇಷ್ಟು ಬೇಗ ಪಟ ಮಾಡಬೇಕು, ಕೊಟ್ಟಿರೋ ಟೈಮ್ ಒಳಗೇನೆ ಫಿನಿಶ್ ಮಾಡಬೇಕು, ಇದನ್ನ ನಿಮಗೆ ನಾನು ಹೇಳ್ಕೊಡ್ತೇನೆ ಬೇಗ. ಆಕ್ಚುಲಿ
10 ನಿಮಿಷದಲ್ಲೇ ಮುಗಿಸ್ಬಿಡೋದು. ನನಗೆ ನೋಡಿದ್ರಲ್ವಾ ನೀವು ಇಷ್ಟನ್ನು ಮುಗಿಸೋಷ್ಟೊತ್ತಿಗೆ ಏನಿತ್ತು, ಇನ್ನೂ 5 ನಿಮಿಷನ 6 ನಿಮಿಷನ ಪೆಂಡಿಂಗ್ ಇತ್ತು. ಅಂತಂದ್ರೆ ಅರ್ಥ ಏನೋ 18 ನಿಮಿಷದಲ್ಲಿ ಇನ್ನೂ 6 ನಿಮಿಷ ಅಂತ ನಾನು 12 ನಿಮಿಷದಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ದೆ. ಅದು 12 ನಿಮಿಷದಲ್ಲಿ ಹೇಗೆ ಕಂಪ್ಲೀಟ್ ಮಾಡಿದ್ದೆ ನಾನು ಇದನ್ನೆಲ್ಲ ನಿಮ್ಮ ಹತ್ರ ಕತೆ ಹೇಳ್ಕೊಳ್ತಾ, ಅದನ್ನ ಹೇಳ್ಕೊಳ್ತಾ, ಹಂಗ್ ಇದನ್ನ ಸ್ಟಡಿ ಮಾಡಿ, ಹಿಂಗ್ ಇದನ್ನ ಸ್ಟಡಿ ಮಾಡಿ. ಒಂದು ಕ್ವಶನ್, ಫಸ್ಟ್ ಕ್ವಶನ್ ಅಂತೂ ಇಲ್ಲಿ ನೋಡ್ರಿ ಎಷ್ಟು 1 ನಿಮಿಷ ತಗೊಂಡಿದ್ದೇನೆ. 10-20 ಸೆಕೆಂಡ್ ಅಲ್ಲಿ ಆಗೋ ಕ್ವಶನ್ ಇದು. ಸೊ ಇಷ್ಟೊಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ನಾನು ನಿಮಗೆ ಮಾಡಿರೋದು. ಹಾಗಾಗಿ ಏನಾಯ್ತು, ನಿಮಗೆ ಸ್ವಲ್ಪ 12 ನಿಮಿಷದಲ್ಲ ಆಯ್ತು. ಇಲ್ಲ ಅಂತಂದ್ರೆ 7-8 ನಿಮಿಷದಲ್ಲಿ ನಾನು ಆಕ್ಚುಲಿ ನಾನು ಆಲ್ಮೋಸ್ಟ್ GDದಲ್ಲಿ ಕವರ್ ಮಾಡದೆ ಅಷ್ಟು ಕ್ವಶನ್ ಅಷ್ಟು ಸೇರಿ ಕವರ್ ಮಾಡದೆ 11-12 ನಿಮಿಷದಲ್ಲಿ ಮಾತ್ರ, ಅಷ್ಟು ಸೇರಿ ಇವು ಉಳಿದಾವಲ್ಲ ಇವನು ಸೇರಿ. ಸೊ ಇವಿಷ್ಟೇ ಕ್ವಶನ್ ಮಾಡೋದಕ್ಕೆ ಒಂದು 9 ನಿಮಿಷ 8 ನಿಮಿಷದಲ್ಲಿ ಮುಗಿದು ಬಿಡುತ್ತೆ. ಸೊ ಈ ತರ ಹೇಗೆ ಟ್ಯಾಕಲ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಗೈಡ್ ಮಾಡ್ತೇನೆ ಚಾನಲ್ ಮೂಲಕ. ಬರೀ ನಿಮಗೆ ಕ್ಲಾಸಸ್ ಮಾತ್ರ ಅಲ್ಲ, ಯಾಕಂತಂದ್ರೆ ನನಗೆ ಲೆಂದಿ ಕ್ಲಾಸಸ್ ಗಳನ್ನ ಮಾಡೋದಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ಆದ್ರೂ ನಾನು GD ಗಿರ್ಬೋದು ಮತ್ತೆ CGL ಗಿರ್ಬೋದು ವೊಕ್ಯಾಬ್ಯುಲರಿ ಪಾರ್ಟ್ ಗಳನ್ನ ನಾನು ಮಾಡ್ಕೊಡ್ತಾ ಇದ್ದೇನೆ ನಿಮಗೆ ಕ್ಲಾಸಲ್ಲಿ. ವೊಕ್ಯಾಬ್ಯುಲರಿ ನನ್ನ ಕ್ಲಾಸ್ ಅನ್ನು ನೋಡ್ಬಿಟ್ರೆ ನೀವು 100% ಸ್ಕೋರ್ ಗ್ಯಾರಂಟಿ. ಬಟ್ ವೊಕ್ಯಾಬ್ಯುಲರಿನೂ ಒಂದೇ ಸಾಕಾಗಲ್ಲ, ಗ್ರಾಮರ್ ಪಾರ್ಟ್ ಬೇಕು. ಸೊ ಅಷ್ಟನ್ನು ಕ್ಲಾಸ್ ತಗೊಳ್ಳೋದಕ್ಕೆ ಸ್ವಲ್ಪ ನನಗೂ ಟೈಮ್ ಇಲ್ಲ. ಸೊ ಹಾಗಾಗಿ ನಾನು ಹೇಗೆ ಅಟೆಂಪ್ಟ್ ಮಾಡಬೇಕು ಎಕ್ಸಾಮ್ ಅಲ್ಲಿ, ಈ ತರದ್ದು ವಿಡಿಯೋಗಳಿರ್ಬೋದು, ಸ್ಟ್ರಾಟಜಿ ಇರ್ಬೋದು, ಇಂಥವ್ ನಿಮಗೆ ಹೇಗೆ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಳೋದು ಹೇಗೆ. ಈಗ ನಾನು ಮ್ಯಾಥ್ಸ್ ಅನ್ನು ಅಟೆಂಡ್ ಮಾಡಿ ತೋರಿಸ್ತೇನೆ. ಇಂಗ್ಲಿಷಲ್ಲೂ ಹೇಗೆ ನೀವು ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಕು, ಮ್ಯಾಥ್ಸ್ ಅಲ್ಲಿ ಹೇಗೆ ನೀವು ಒಟ್ಟು 15 ನಿಮಿಷದಲ್ಲಿ ಮುಗಿಸ್ಬೇಕು. ಯಾಕಂದ್ರೆ ನೆಕ್ಸ್ಟ್ 15 ನಿಮಿಷ ಫಿಕ್ಸ್, ನಾನು ಬರ್ಕೊಡ್ತೇನೆ 15 ನಿಮಿಷ ಫಿಕ್ಸ್. ಸೊ ಹೇಗೆ ಅಟೆಂಪ್ಟ್ ಮಾಡಬೇಕು ಇದ್ರ ಬಗ್ಗೆ ನಾನು ಐಡಿಯಾ ಹೇಳ್ಕೊಡ್ತೇನೆ. ಧನ್ಯವಾದಗಳು, ಥ್ಯಾಂಕ್ ಯು. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮಗೆ ಚಾನಲ್ ಅಲ್ಲಿ ಇನ್ನೂ ಸಿಗ್ತಾ ಹೋಗುತ್ತೆ ಇದೇ ತರ ಕಂಟೆಂಟ್ಗಳು. ಓಕೆನಾ? ಥ್ಯಾಂಕ್ ಯು.